Guys, welcome back to my YouTube channel that is Mindful Movement. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಯಾವ ರೀತಿ ನಿಮಗೆ ಫೋರ್ತ್ ಸೆಮ್ಗೆ ಕ್ವಶನ್ ಪೇಪರನ್ನು ಕೇಳ್ತಾರೆ ಆ್ಯಸ್ ಪರ್ SAP ಸಿಲಬಸ್ ಪ್ರಕಾರ ಅಂತ ನಾವು ನೋಡ್ತಾ ಇದ್ದೀರಿ. ಆ್ಯಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಪ್ರತಿಯೊಂದು ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ ಸಮ್ಮರಿ ಆಗಲಿ ನಾನು ಪ್ರತಿಯೊಂದು ಮಾಡಾಕ್ತೀನಿ ಕನ್ನಡ. ಬೇಕು ಅಂದವರು ಹೊಸ್ದಾಗಿ ಯಾರಾದರೂ ವಿಸಿಟ್ ಮಾಡಿದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ನೀವು ಆ ವೀಡಿಯೋಸ್ನ ರೀಚ್ ಆಗಿ ನೀವು ಎಕ್ಸಾಮ್ಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು. ಓಕೆ, ಸಬ್ಸ್ಕ್ರೈಬ್ ಮಾಡಿದ್ದಾಯ್ತಾ? ಓಕೆ, ಡೈರೆಕ್ಟ್ ಕ್ವಶನ್ ಪೇಪರ್ನ ನೋಡೋಣ. ನಿಮಗೆ 3 hours ಟೈಮ್ ಇರುತ್ತೆ ಆ್ಯಂಡ್ ನಿಮಗೆ 80 ಮಾರ್ಕ್ಸ್ಗೆ ಬರಿಬೇಕಾಗಿರುತ್ತೆ. ಫಸ್ಟ್ ಮೇನಲ್ಲಿ ನಿಮಗೆ ಭಾವಾರ್ಥ ಕೇಳ್ತಾರೆ ಆ್ಯಂಡ್ ಸೆಕೆಂಡ್ ಮೇನಲ್ಲಿ ಬಂದುಬಿಟ್ಟು ನಿಮಗೆ 2 ಮಾರ್ಕ್ಸ್ ಕೇಳ್ತಾರೆ. ಅದರಲ್ಲಿ 5 ಕ್ವಶನ್ನ ಕೇಳ್ತಾರೆ. ನೀವು ಯಾವುದಾದ್ರೂ 4 ಆನ್ಸರ್ ಮಾಡಬೇಕು. 2 ಮಾರ್ಕ್ಸ್ ಆಗಿರುತ್ತೆ. ನಿಮಗೆ 4 ಕ್ವಶನ್ನ ಕೇಳ್ತಾರೆ. ನೀವು 2ನ ಆನ್ಸರ್ ಮಾಡಬೇಕು. ಅದು ಬಂದು 2 ಮಾರ್ಕ್ಸ್ ಕ್ವಶನ್. ಏನು ಅಂದರೆ 2 ಆನ್ಸರ್ ಮಾಡಬೇಕು. ಅವ್ರು 4 ಕ್ವಶನ್ನ ಕೇಳ್ತಾರೆ. 2 ಮಾರ್ಕ್ಸ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ, ನಿಮಗೆ 8 ಮಾರ್ಕ್ಸ್ನ ಕೇಳ್ತಾರೆ. ಅವರು 6 ಮಾರ್ಕ್ಸ್ನ ಕೇಳ್ತಾರೆ. ಅವರು 8 ಕ್ವಶನ್ಸ್ನ ಕೇಳ್ತಾರೆ. ನೀವು 6ನ ಆನ್ಸರ್ ಮಾಡಬೇಕಾಗಿರುತ್ತೆ. ಅದು ಬಂದುಬಿಟ್ಟು ಘಟಕ 1, 2, 3ರಲ್ಲಿ ಕೇಳ್ತಾರೆ ಆ ಕ್ವಶನ್ಸ್ನ. ಯಾವ ಘಟಕದಲ್ಲಿ 1, 2, 3ನೇದು 4ನೇ ಘಟಕದಲ್ಲಿ ನಿಮಗೆ ಕೇಳಲ್ಲ 6 ಮಾರ್ಕ್ಸ್ ಕ್ವಶನ್ಸ್ನ. ಅದನ್ನು ಗ್ಯಾಪ್ನ ಇಟ್ಕೊಳ್ಳಿ. ಅಂದರೆ ಸೆಕೆಂಡ್ ಮೇಯ್ನಲ್ಲಿ ನಿಮಗೆ ಕೇಳಲ್ಲ. ಓಕೆನಾ? ನೆಕ್ಸ್ಟ್ ಥರ್ಡ್ ಮೇನ್ ನೋಡೋಕ್ಕಿಂತ ಮುಂಚೆ ನಿಮಗೆ ಅಷ್ಟಮಾತ್ತು ಕಸ್ಟಮೈಸ್ ಫೋಟೋಸು ಆ್ಯಂಡ್ ಯಾವುದೇ ರೀತಿ ಡ್ರಾಯಿಂಗ್ಸು ಕಸ್ಟಮೈಸ್ದು ಎಲ್ಲ ಅವೈಲಬಲ್ ಇದೆ. ನಾನು ಒಂದು ವಿಡಿಯೋ ಹಾಕ್ತೀನಿ. ಬೇಕು ಅಂದವರು ಇಂಟ್ರೆಸ್ಟ್ ಇರೋರು ಆರ್ಡ್ರ್ ಮಾಡ್ಕೋಬೋದು. ಇಲ್ಲ ನಮಗೆ ಇಂಟ್ರೆಸ್ಟ್ ಇಲ್ಲ ಜಸ್ಟ್ ಸ್ಕಿಪ್ ಮಾಡಿ ನೆಕ್ಸ್ಟ್ ವೀಡಿಯೋಸ್ನ ಕಂಟಿನ್ಯೂ ಮಾಡ್ಬೋದು. ಆ್ಯಂಡ್ ನಿಮಗೆ ಈ ಥರ ಪೇಂಟಿಂಗ್ಸ್ ಅನ್ನೋದು ಅವೈಲಬಲ್ ಇದೆ. ಕಸ್ಟಮೈಸ್ ನಿಮ್ಗೆ ಯಾವುದೇ ರೀತಿ ಪಿಕ್ಚರ್ಸ್ ಆದರೂ ನೀವು ಪೇಂಟಿಂಗ್ ಮಾಡಿಸ್ಕೋಬೋದು. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜಸ್ಟ್ ನಿಮಗೆ 250ಗೆ A4 ಶೀಟ್ ಫ್ರೇಮ್ ಆ್ಯಂಡ್ ಕಸ್ಟಮೈಸ್ ಪೇಂಟಿಂಗ್ ಅನ್ನೋದು ಬರ್ತಿದೆ. ಆ್ಯಂಡ್ ನಿಮಗೆ A4 ಶೀಟ್ ಮೇಲೆ ಯಾವುದೇ ಥರ ಪಿಕ್ಚರ್ಸ್ ಆದರೂ ನಾನು ಡ್ರಾಯಿಂಗ್ ಅನ್ನೋದನ್ನ ಮಾಡಿಕೊಡ್ತೀನಿ. ಅದು ಬಂದು ಜಸ್ಟ್ ನಿಮಗೆ 250ಗೆ ಆ್ಯಂಡ್ ಫೋಟೋ ಫ್ರೇಮ್ ಜಸ್ಟ್ ನಿಮಗೆ 400ಗೆ ಅವೈಲೇಬಲ್ ಇದೆ. ಬೇಕು ಅಂದವರು ಮೇಲೆ ಕಾಣಿಸ್ತಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಬೇಕು ಅಂದವ್ರು ಮೆಸೇಜ್ ಮಾಡ್ಬೋದು. ಓಕೆ ಅಲ್ವಾ, ನೋಡಿದ್ರಲ್ವಾ? ನಿಮಗೇನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ, ರಿಲೇಟಿವ್ಸ್ಗೆ ಆ್ಯಂಡ್ ಯಾರಿಗೆ ಗಿಫ್ಟ್ ಮಾಡಬೇಕಾದ್ರೂ ಬೆಸ್ಟ್ ಆಪ್ಷನು. ಬೇಕು ಅಂದರೆ ಕಸ್ಟಮೈಸ್ ಮಾಡ್ಕೋಬೋದು. ಓಕೆ, ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡೋದಾದರೆ ನಿಮಗೆ 4 ಕ್ವಶನ್ಸ್ನ ಕೇಳ್ತಾರೆ. 2 ಆನ್ಸರ್ ಮಾಡಬೇಕು. ಏನು ಅಂದರೆ 10 ಮಾರ್ಕ್ಸ್ ಕ್ವಶನ್ಸ್. ಇದು ಬಂದುಬಿಟ್ಟು 6 ಮಾರ್ಕ್ಸ್ ಅಂದಿದೆ. ಅದು 5 ಮಾರ್ಕ್ಸ್ ಕ್ವಶನ್ ಆ್ಯಂಡ್ ಇದು 10 ಮಾರ್ಕ್ಸ್ ಕ್ವಶನ್. ತುಂಬ ನನಗೆ ಕನ್ಫ್ಯೂಸ್ ಆಗ್ತಿದೆ. ಸೊ ನಿಮಗೆ ಕ್ಲಾರಿಟಿಯಾಗಿ ನಾನು ಒಂದ್ಕಿತ ಹೇಳ್ತೀನಿ ಲಾಸ್ಟಾಗಿ ಒಂದ್ಕಿತ. ಆ್ಯಂಡ್ ಫೋರ್ತ್ ಮೇನಲ್ಲಿ ಬಂದುಬಿಟ್ಟು ನೀವು 3 ಕ್ವಶನ್ಸ್ ಕೊಟ್ಟಿರ್ತಾರೆ. ನೀವು 2 ಆನ್ಸರ್ ಮಾಡಬೇಕು. ಇದು 5 ಮಾರ್ಕ್ಸ್ ಕ್ವಶನು. ಫೋರ್ತ್ ಮೇನಲ್ಲಿ ಬಂದುಬಿಟ್ಟು ಘಟಕ 4ಇಂದ ನಿಮಗೆ ಕ್ವಶನ್ಸ್ ಅನ್ನೋದನ್ನ ಕೇಳ್ತಾರೆ. ಯಾವ್ದು ಘಟಕ 4ಇಂದ ಕೇಳ್ತಾರೆ. 5 ಮಾರ್ಕ್ಸ್ ಕ್ವಶನ್ನ 2 ಆನ್ಸರ್ ಮಾಡಬೇಕು. 3 ಕ್ವಶನ್ನ ಕೇಳ್ತಾರೆ. ಆ್ಯಂಡ್ ಲಾಸ್ಟ್ ಘಟಕಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಏನಾದರೂ 4 ಸೆಮ್ಸ್ದು ಯಾವುದೇ ಸಬ್ಜೆಕ್ಟ್ ಅಂದರೆ ಕನ್ನಡ ಮಾತ್ರ ಅಲ್ಲ, ಯಾವುದೇ ಸಬ್ಜೆಕ್ಟ್ ನೋಟ್ಸ್ ಬೇಕು ಅಂದರೂ ಜಸ್ಟ್ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್, ಇನ್ಸ್ಟಾ ಲಿಂಕ್ ಇದೆ. ಅದರಲ್ಲಿ ಬಂದು ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ಎಲ್ಲ ಅಂದರೆ ಪ್ರತಿಯೊಂದು ಸಬ್ಜೆಕ್ಟು ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಅಫೋರ್ಡಬಲ್ ಪ್ರೈಸಲ್ಲೇ ಇರುತ್ತೆ. ಅದರಲ್ಲಿ ಎಲ್ಲ ಚಾಪ್ಟರ್ಸ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ನಾಟ್ ಫಾರ್ 1 ಚಾಪ್ಟರು. ಬೇಕು ಅಂದರೂ ಆ ನಂಬರ್ಗೆ ಮೆಸೇಜ್ ಮಾಡಿ ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ತುಂಬ ಈಸಿಯಾಗಿ ಅರ್ಥ ಸಹ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲೆಲ್ಲ ನಾನು ಬೇರೆ ಸಬ್ಜೆಕ್ಟ್ಸ್ದು ವೀಡಿಯೋಸ್ ಮಾಡಾಕ್ತಿರ್ತೀನಿ. ಇದು ಪ್ಯಾಟ್ರನ್ ಆಗಿರುತ್ತೆ. ನೆಕ್ಸ್ಟ್ ಒಂದು ಕ್ವಶನ್ ಪೇಪರ್ ನೋಡೋಣ. ಕ್ವಶನ್ ಪೇಪರ್ ನೋಡೋಕ್ಕಿಂತ ಮುಂಚೆ ಫಸ್ಟ್ ಇದು ವೀಡಿಯೋನ ಮುಗಿಸಾಕೋಣ. ಓಕೆನಾ? ಲಾಸ್ಟ್ ಅಂದರೆ A ಆಯ್ತಲ್ವ, ಇವಾಗ ಫೋರ್ತ್ ಮೇನಲ್ಲಿ A ಆಯಿತು. ಇವಾಗ ಬಿ ಬಂದು 10 ಮಾರ್ಕ್ಸ್ ಕ್ವಶನ್ 2 ಕೇಳ್ತಾರೆ. ನೀವು 1 ಆನ್ಸರ್ ಮಾಡಬೇಕು. ಅದು ಸಹ ಘಟಕ 4ಇಂದ. ಫೋರ್ತ್ ಮೇನೆಲ್ಲ ಘಟಕ 4ಇಂದನೇ ಕೇಳ್ತಾರೆ. ಇದೆಲ್ಲ ಆಗಿರುತ್ತೆ. ಫಸ್ಟ್ ಒಂದ್ಕಿತ ಕ್ಲಾರಿಫೈ ಮಾಡಿಬಿಡ್ತೀನಿ. 10 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್, 5 ಮಾರ್ಕ್ಸ್, 2 ಮಾರ್ಕ್ಸ್, 6 ಮಾರ್ಕ್ಸ್. ಕ್ಲಿಯರ್ ಆಯಿತಾ? 6 ಮಾರ್ಕ್ಸ್, 2 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್. ಇದಾಗಿರುತ್ತೆ ಕ್ವಶನ್ ಪೇಪರ್ ಪ್ಯಾಟರ್ನು. ಯಾವ್ಯಾವಿಂದ ಚಾಪ್ಟರ್ಸಿಂದ ಬರುತ್ತೆ ಅನ್ನೋದು ನಾನು ಹೇಳಿದ್ದೀನಿ. ಆ್ಯಂಡ್ ನೋಟ್ಸ್ ಬೇಕು ಅಂದರೆ ಅದು ನಂಬರ್ಗೆ ಮೆಸೇಜ್ ಮಾಡ್ಬೋದು. ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಆ್ಯಸ್ ಪರ್ SCP ಸಿಲಬಸ್ ಪ್ರಕಾರನೇ ಸಿಗುತ್ತೆ. ಎಲ್ಲ ಚಾಪ್ಟರ್ಸು, ಲೆಸನ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಒಂದು ಟಾಪಿಕ್ಸ್ ಕೂಡ ನಿಮಗೆ ಸ್ಕಿಪ್ ಆಗಿರೋಲ್ಲ. ಬೇಕು ಅಂದರೆ ಚೆಕ್ಔಟ್ ಮಾಡ್ಬೋದು. ಓಕೆ, ಸಿ ನೆಕ್ಸ್ಟ್ ವಿಡಿಯೋ.